ಹೆಂಗೆ ಅಂದ್ರೆ ಸರ್ ನಾನು ನಮ್ಮ ಮನೇಲಿ ಗೊತ್ತಿಲ್ದೇನೆ ಹಾಕಿರೋದು ಇದು ದುಡ್ಡನ್ನ. ಗೊತ್ತಾಗುತ್ತೆ, ಆ ಅರ್ಥ ದುಡ್ಡಿಗೆ ಆಗುತ್ತೆ. ನಾನು 40,000 ಬಡ್ಡಿ ಕಟ್ತಾ ಇದ್ದೀನಿ ಅಂತಂದ್ರೆ ಸರ್ ನಾನು. ಕಡಿಮೆ ಅಮೌಂಟ್ ಅಲ್ಲ. ಅದು ಸಿಂಗಲ್ ಪೇರೆಂಟ್ಸ್ ಮೇಲೆ ಒಂದು ಮಗುನ ನೀವು ಸಾಕ್ಬೇಕು, ಜೀವನ ಸಾಗಿಸ್ಬೇಕು, ಅದು ಬೆಂಗಳೂರಲ್ಲಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು ಸರ್. ಬಟ್ ಅರ್ಥ ಮಾಡ್ಕೋಬೇಕು ಇವರು ಸರ್ ಇವಾಗ. ನೋಡಿ ಸರ್, ನಾನು ಇವತ್ತು ಕೂಡ ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರು ಕಾಲ್ ಪಿಕ್ ಮಾಡ್ಲಿಲ್ಲ. ಮ್ಯಾನೇಜರ್ ಭಾರತಿ ಅನ್ನೋರ್ಗೆ ಕಾಲ್ ಪಿಕ್ ಮಾಡ್ಲಿಲ್ಲ ಅವರು. ಅವರು 5 ಮಂತ್ಸ್ ಆಯ್ತಂತೆ ಇದಕ್ಕೆ ಜಾಯ್ನ್ ಆಗಿ. ಅವ್ರಿಗೆ ₹1 ಸ್ಯಾಲ್ರಿ ಬಂದಿಲ್ವಂತೆ. ನಾನ್ ಯಾವಾಗ ಇವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ನಾನು ಅಮೌಂಟ್ ಹಾಕಿರೋದು ನಿಮಗಲ್ವಾ, ನಾನು ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಯಾವಾಗ ಅವ್ರ ಹತ್ರ ಮಾತಾಡಿದ್ರು, ಅವಾಗ ಅವ್ರು ನನ್ನ ಹತ್ರ ನಿಜ ಹೇಳಿದ್ರು. ಇಲ್ಲ ಮ್ಯಾಮ್, ಈ ತರ ನಂಗೆ ಸುಳ್ಳು ಹೇಳಿದ್ರು, ಈ ತರ ಹೇಳಿ ಅವ್ರಿಗೆ ಅಂತ. ಅದಕ್ಕೆ ನಾನು ಹೇಳ್ದೆ. ಅವರು ಸಾರಿ ಎಲ್ಲ ಕೇಳಿದ್ರು. ನಾನು ಇನ್ನೇನ್ ಮಾಡಕ್ಕಾಗುತ್ತೆ, ಹೋಗ್ಲಿ. ಬರೀ ಜಾಯ್ನಿಂಗ್ ಮಾಡ್ಸಿದ್ರೇನೆ ಸಂಬಳ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಸರ್. 2CC ಮಾಡ್ಕೊಂಡ್ರೆ ಬರುತ್ತೆ ಅಂತ ಹೇಳಿಲ್ಲ ಅವರು, ಬರೀ ಜಾಯ್ನಿಂಗ್ ಮಾಡ್ಕೊಂಡ್ರೆ ಬರುತ್ತೆ ಅಂತ ಹೇಳಿದ್ರು. ನಾನು ಅದನ್ನ ನಂಬ್ಕೊಂಡು ದುಡ್ಡು ಹಾಕಿದ್ದೆ ಸರ್. ನಂಗೆ ಈ ತರ 2CC ಮಾಡ್ಕೊಂಡ್ರೆ ಮಾತ್ರ ನಮ್ಮ ಅಕೌಂಟ್ಗೆ ಸ್ಯಾಲ್ರಿ ಬರುತ್ತೆ ಅನ್ನೋದಾಗಿದ್ರೆ ನಾನು ಹಾಕ್ತಾನೆ ಇರ್ಲಿಲ್ಲ. ಅದೇ ಸರ್, ಈ ತರ ಎಲ್ಲ ಸ್ಕ್ಯಾಮ್ ಮಾಡ್ತಿದಾರಲ್ಲ, ಒಂದ್ ವಿಡಿಯೋ ಮಾಡಿ ಇವಾಗ ಇತ್ತೀಚೆಗೆ 2CC ಮಾಡ್ಕೊಳ್ಳೋರ್ಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ, ನಿಮ್ಮಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ, ನನಗೂ ಹೆಲ್ಪ್ ಆಗ್ಲಿ ಸರ್. ನಾನ್ ನಿಮ್ಗೆ ಏನ್ ಪ್ರೂಫ್ ಕೇಳಿದ್ರು ನಾನು ಕೊಡಕ್ ರೆಡಿ ಇದೀನಿ. ನಾನ್ ಸಪೋರ್ಟ್ ಮಾಡ್ತೀನಿ ಸರ್. ನನ್ ಜೊತೆಲಿ ಇವಾಗ ನನ್ನ ಅಪ್ಲೈನ್ ಅಂತ ಹೇಳಿದ್ನಲ್ಲ ಸರ್, ಕವಿತಾ ಅಂತ, ಅವರಿಗೂ ಕೂಡ ಮೋಸ ಆಗಿದೆ. ಅವ್ರು ಆದ್ರೆ ನನ್ನ ಹತ್ರ ಬಾಯಿ ಬಿಟ್ಟಿರ್ಲಿಲ್ಲ. ನಾನು ಯಾವಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ನೋ ಅವಾಗ ಅವ್ರ ನನ್ನ ಹತ್ರ ಎಲ್ಲಾ ನಿಜ ಹೇಳಿದ್ರು. ಅವರು ಕೂಡ ನಿಮ್ ಜೊತೆ ಮಾತಾಡಕ್ ರೆಡಿ ಇದಾರೆ. ನಿಮ್ಗೆ ಲೈವ್ ಅಲ್ಲಿ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ನೋಡಿ ನೀವ್ ಯಾರು ಅಂತ ಗೊತ್ತಿಲ್ಲ ನನ್ಗೆ, ಎಲ್ಲವರು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಕಂಪನಿ ಕೆಟ್ಟದ್ ಮಾಡ್ಬೇಕು, ಇವ್ರನ್ನ ಕೆಟ್ಟದಾಗಿ ಇವ್ರ ಕೆಲಸನ ನಿಲ್ಲಿಸ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ ರೀ. ಇಲ್ಲಿ ನಾನ್ ಮಾಡ್ತಾ ಇರೋದೇನು ಅಂತಂದ್ರೆ, ಯಾಕೆ ರಿಯಲ್ ಫ್ಯಾಕ್ಟ್ ಜನಗಳ ಹತ್ರ ಹೇಳ್ತಿಲ್ಲ. ಸುಳ್ಳು ಹೇಳ್ಬಿಟ್ಟು 40,000 ಕಿತ್ಕೊಳ್ಳೋದು, 7,000 ಕಿತ್ಕೊಳ್ಳೋದು, 5,000 ಕಿತ್ಕೊಳ್ಳೋದು, ಪ್ರತಿಯೊಬ್ಬ ವ್ಯಕ್ತಿ ಬಡವನಿಗೆ ₹1,000 ತುಂಬಾ ಕಷ್ಟ ಆಗತ್ತೆ. ಸೊ ಇವಾಗ ಜನರೇಷನ್ ನೋಡಿದ್ರೆ ಪಾಪ ಎಲ್ಲ ಎಜುಕೇಶನ್ ಕಲ್ತ್ಕೊಂಡು ಜಾಬ್ ಸಿಕ್ತಿಲ್ಲ. ಇದು ಒಂದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ತಮಟೆ ಬಾರಿಸ್ತಿದ್ದಾರೆ. ಸೊ ಇವಾಗ ನನಗೆ ಗೊತ್ತಿರೋ ಪ್ರಕಾರ ನಾನ್ ಹೇಳ್ತಿದ್ದೀನಿ, ಕಂಪನಿ ಫಸ್ಟ್ ನೀವು ತಿಳ್ಕೊಳ್ರಿ. ಕಂಪನಿ ಕೆಟ್ಟದಲ್ಲ, ಮಾಡೋರು ಕೆಟ್ಟವ್ರು. ಇಲ್ಲಿ ಇದ್ರಲ್ಲಿ ಕೆಲಸ ಮಾಡ್ತಾ ಇರೋರು ಒಳಗೊಳಗೆ ಸ್ಕ್ಯಾಮ್ ಸರ್, ಲೀಗಲ್ ಅಂತ ಹೇಳಿ ಇಲ್ಲೀಗಲ್ ಆಗಿ ಸ್ಕ್ಯಾಮ್ ಮಾಡ್ತಿದಾರೆ ಅಷ್ಟೇ ಸರ್. ನಿಜ ಅಂತೀರಾ? ಇವಾಗ ಸ್ಕ್ಯಾಮ್ ಬಿಗ್ ಸ್ಕ್ಯಾಮ್ ಮಾಡ್ತಾವ್ರ ಇಲ್ಲ ಇವರು ಲೀಗಲ್ ಆಗಿ ಮಾತಾಡ್ತಾವ್ರ? ಬಿಗ್ ಸ್ಕ್ಯಾಮ್ ಮಾಡ್ತಿದ್ರೆ ಸರ್. ಲೀಗಲ್ ಅಂತ ಹೇಳ್ತಾರ ಅಷ್ಟೇನೆ, ಆದ್ರೆ ಅಲ್ಲಿ ಒಳಗಡೆ ನಡೀತಿರೋದು ಇಲ್ಲೀಗಲ್ ಸರ್. ಇಲ್ಲೀಗಲ್. Hello everyone, welcome back. One more proofly live video about of forever living products. ಎಲ್ಲರೂ ಹೇಳ್ತಿದ್ರಲ್ಲ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ. ಸೊ ನಿಮ್ಮ ಜೊತೆಗೆ ಒಂದು ಪ್ರೂಫ್ ತಗೊಳಕ್ಕೆ ಬರ್ತಿದ್ದೀನಿ ಬ್ರದರ್. ಇಂಪಾರ್ಟೆಂಟ್ ಏನಂದ್ರೆ, ವಿಡಿಯೋ ನೋಡ್ಲಾರ್ದೆ ಏನು ಅಭಿಪ್ರಾಯ ಮಾಡಕ್ ಹೋಗ್ಬೇಡಿ. ಸುಮ್ನೆ ಅದು ಏನೋ ತಪ್ಪ ವೇದಲ್ಲಿ ಹೋಗ್ಬೇಡಿ. ನನ್ನ ಉದ್ದೇಶ ಕೆಟ್ಟದಾಗಿ ಮಾಡ್ಬೇಕು ಅಂತಾನಲ್ಲ, ಬಟ್ ಜನಗಳಿಗೆ ಹೆಂಗೆ ಮೋಸ ಮಾಡಿ ದುಡ್ಡಿಸ್ಕೊಂತಿದ್ದಾರೆ ಅನ್ನೋಗೋಸ್ಕರ ಇದು ವಿಡಿಯೋಗಳು ಮಾಡ್ತಾ ಇರೋದು. ಇಂಪಾರ್ಟೆಂಟ್ ಇದೆ. ಈ ವಿಡಿಯೋ ಎಂಡಿಂಗ್ ವರ್ಗು ನೋಡ್ಕೊಡ್ರಿ, ಲೈವ್ ಪ್ರೂಫ್ ಇದೆ, ನಿಜ ಹೇಳ್ತಿದ್ದೀನಿ. ಸೊ ಈ ವಿಡಿಯೋನ ಅವ್ರು ಮಾತಾಡುವಂತ ಕೇಳ್ಕೊಂಡು ಆ ಪರ್ಸನ್ ಯಾರು ಅಂತ ಗೊತ್ತಿಲ್ಲ, ಪದೇ ಪದೇ ಕಾಲ್ ಮಾಡ್ತಾ ಇರೋದ್ರಿಂದ ನಾನು ಈ ಪ್ರೂಫ್ಲಿ ತಗೊಂಡ್ಬರ್ತಾ ಇರೋದು. ಸೊ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ, ನಮ್ಮ ಚಾನಲ್ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಬ್ರದರ್. ಇನ್ನೂ ಜಾಸ್ತಿ ಜನರಿಗೆ ಸ್ಕ್ಯಾಮ್ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು, ಅವರು ದುಡ್ಡು ಕಳ್ಕೋಬಾರ್ದು ಅನ್ನೋದಾಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ಸೊ ಹೊಸದಾಗಿ ಯಾರಾದ್ರೂ ಬಂದಿದ್ರೆ ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ನೋ ಅಂಡ್ ವಿಡಿಯೋನ ಲೈಕ್ ಮಾಡೋದನ್ನ ಮರೆಯಬೇಡಿ. ಇಷ್ಟೆಲ್ಲ ಪ್ರಯತ್ನಕ್ಕೆ ನಿಮ್ದು ಕೂಡ ಒಂದು ಮೆಚ್ಚುಗೆ ಇರ್ಬೇಕಲ್ವಾ? ಸೊ ಹಾಗಾಗಿ ತುಂಬಾ ದಿನ ವಿಡಿಯೋ ನೋಡ್ತಿರ್ತೀರಾ, ಹಾಗೆ ಯಾರು ಶೇರ್ ಮಾಡೋದಿಲ್ಲ, ಲೈಕ್ ಕೂಡ ಮಾಡೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ತುಂಬಾ ಕಷ್ಟಪಟ್ಟು ಇದೆಲ್ಲ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡೋಣ. ನಿಮ್ ಮುಂದ್ಗಡೆನೆ ಲೈವ್ ಕಾಲ್ ಮಾಡ್ತಿದ್ದೀನಿ. ಹೇಳಿ, ಫ್ರೀ ಇದೀರಾ? ಎಂತ ಏನೇನು ಹೇಳ್ತಿದ್ರಲ್ಲ, ಪದೇ ಪದೇ ಕಾಲ್ ಮಾಡಿದ್ರಿ, ಕಮೆಂಟ್ ಗಳು ಮಾಡಿದ್ರಿ, ಪಾಪ ನಿಮ್ಗೆ ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ ನನಗೆ, ಸಾರಿ ಫಾರ್ ದಟ್. ಯಾವ ಮಾತಾಡ್ತಾ ಇರೋದು? ಸರ್ ನಾನು ಬ್ಯಾಂಗ್ಳೂರಿಂದ ಸರ್ ಮಾತಾಡ್ತಿರೋದು. ಹೌದಾ? ಇನ್ ಸ್ಟೂಡೆಂಟ್ ಹೌಸ್ ವೈಫಾ? ಸರ್ ಸಿಂಗಲ್ ಪೇರೆಂಟ್ ಸರ್. ಅಂದ್ರೆ ಸ್ಟೂಡೆಂಟ್ ಅಲ್ಲ ಸರ್, ಸಿಂಗಲ್ ಪೇರೆಂಟ್. ನಂಗೆ ಮದುವೆ ಆಗಿದೆ, ಅದು ಡಿವೋರ್ಸ್ ಆಗಿದೆ. ಓಕೆ ಓಕೆ ಓಕೆ, ಸರ್ ಪರವಾಗಿಲ್ಲ. ಏನ್ ಕೆಲಸ ಮಾಡ್ಕೊಂಡಿದ್ರಿ ಇದಕ್ಕಿಂತ ಮುಂಚೆ? ಸರ್ ಇದಕ್ಕಿಂತ ಮುಂಚೆ ನಾನು ರಿಲಯನ್ಸ್ ಅಲ್ಲಿ ಬಿಲ್ಲಿಂಗ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದೆ. 2 years ಮಾಡಿದ್ದೆ. ಅಲ್ಲಿ ಅದೇ ಶಿಫ್ಟ್ ವೈಸ್ ಇತ್ತಲ್ವಾ ಅಂತ ಕೆಲಸ ಬಿಟ್ಟೆ ಸರ್. ನಂಗೆ ಅಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ, ಶಿಫ್ಟ್ ಬೆಳಗ್ಗೆನೆ ಶಿಫ್ಟ್ ಆಗ್ತಾ ಇದ್ರು ಅಂತ. ಅಲ್ಲಿ ಬಿಟ್ಟು ನಾನು ಮನೇಲಿ ಸುಮ್ನೆ ಇದ್ದೆ. ಅದೇ ಸುಮ್ನೆ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡೋಣ ಅಂತ ಅಪ್ಲೈ ಮಾಡಿದ್ದೆ. ಇದು ಫಾರ್ ಎವರ್ ಲಿವಿಂಗ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಪ್ಲೈ ಮಾಡಿದೆ. ಆಮೇಲೆ ನಂಗೆ ಕಡೆಯಿಂದ ಕಾಲ್ ಬಂತು. ಕಾಲ್ ಬಂದಿ ಆದ್ಮೇಲೆ ಮಾತ್ರ ಈ ತರ ಹಿಂಗಿದೆ ಕೆಲಸ ಅಂತೆಲ್ಲ ಹೇಳಿದ್ರು. ಜಾಯ್ನಿಂಗ್ ಆದ್ರೆ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದೇ ಇವಾಗ ನೀವು ಫಸ್ಟ್ ಆಫ್ ಆಲ್ ಬೇರೆ ಹೊರಗಡೆ ಕೆಲಸ ಮಾಡ್ತಾ ಇದ್ರಿ, ರೈಟ್? ಹೌದು ಸರ್. ಸೊ ಅದು ಆಫ್ಟರ್ ನಿಮ್ಗೆ ಇವ್ರ ಕೈಯಲ್ಲಿ ಹಿಂಗೆ ಸಿಕ್ಕಿದ್ದೀರಾ? ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಅವ್ರ ಕಡೆ, ಅದು ಅವ್ರ ಕಡೆ ಹೆಂಗೆ ಕನೆಕ್ಟ್ ಆದ್ರಿ?
ಸರ್ ನಾನ್ ಫೇಸ್ಬುಕ್ ಅಲ್ಲಿ ಇವ್ರದ್ದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಪೋಸ್ಟ್ ಹಾಕಿದ್ರಲ್ಲ, ಹೌದು, ಅದು ಮುಖಾಂತರದಿಂದ ನಾನು ಅಪ್ಲೈ ಮಾಡಿದ್ದೆ. ರೈಟ್. ಹಾ, ನನಗೆ ಇದು ಫಾರ್ ಎವರ್ ಕಂಪನಿ ಅಂತ ಗೊತ್ತಿಲ್ದೇನೆ ಅಪ್ಲೈ ಮಾಡಿದ್ದೆ. ಓಕೆ. ಆಮೇಲೆ ಅವ್ರ ಕಡೆಯಿಂದ ಕಾಲ್ ಬಂದ್ಮೇಲೆ ಗೊತ್ತಾಯ್ತು ಇದು ಈ ತರ ಹಿಂಗೆ ಕೆಲಸ ಇದು ಫಾರ್ ಎವರ್ ಅಂತೆಲ್ಲ. ಅಲ್ಲ, ಮುಂಚೆ ಗೊತ್ತಾಯ್ತಾ ಇಲ್ಲ ನೀವು ಟ್ರೈನಿಂಗ್ ಏನಾದ್ರು ಅಟೆಂಡ್ ಮಾಡಿದ್ರಾ? ಏನಾದ್ರು ಟ್ರೈನಿಂಗ್ ಎಲ್ಲ ತಗೊಂಡಾದ್ಮೇಲೆ ಗೊತ್ತಾಗಿತ್ತು ಸರ್. ಸ್ಟಾರ್ಟಿಂಗ್ ಇಂದ ಎಷ್ಟು ಅಮೌಂಟ್ ತಗೊಂಡ್ರು? ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ರು ಕಾಲ್ ಮಾಡಿ? 1500 ತಗೊಂಡ್ರು ಸರ್. ಅಲ್ಲ, ಏನ್ ಹೇಳಿದ್ರು? ಅದು 2500 ತಗೊಂಡ್ರಲ್ಲ, ಅದಕ್ಕಿಂತ ಮುಂಚೆ ನೀವು ಏನ್ ಹೇಳಿದ್ರು? ಸರ್ ಅದಕ್ಕಿಂತ ಮುಂಚೆ ಅದೇ ಝೂಮ್ ಆಪ್ ಅಲ್ಲಿ ಒಂದು ಮೀಟಿಂಗ್ ಇರುತ್ತೆ, ನಿಮ್ಗೆ ಕೆಲ್ಸದ ಬಗ್ಗೆ ಅಲ್ಲಿ ಡೀಟೇಲ್ ಆಗಿ ಎಲ್ಲಾನು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಅಂತ ನಾನು ಡೇ 1 ಮೀಟಿಂಗ್ ನ ನೋಡ್ದೆ. ಅದಾದ್ಮೇಲೆ ಇವರು ಮತ್ತೆ ನನ್ ಅಪ್ಲೈನ್ ಇರ್ತಾರಲ್ವಾ, ಅವ್ರು ಕವಿತಾ ಅನ್ನೋರು ನನಗೆ ಕಾಲ್ ಮಾಡಿದ್ರು. ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತೆಲ್ಲ ಕೇಳಿದ್ರು. ನಾನು ಹ್ಞೂ ಅಂತಾನೆ ಹೇಳ್ದೆ. ಅದಾದ್ಮೇಲೆ ಸೆಲೆಕ್ಷನ್ ಎಲ್ಲ ಮಾಡ್ಸಿದ್ರು ಸರ್, ಭಾರತಿ ಅಂತ ಮ್ಯಾನೇಜರು. ಇಲ್ಲಿ ಸೆಲೆಕ್ಷನ್ ಕೂಡ ಮಾಡ್ತಾರಂತ ಅದರಲ್ಲಿ? ಹೌದು ಸರ್, ಸೆಲೆಕ್ಷನ್ ಮಾಡ್ತಾರೆ. ಬೈ ದ ವೇ, ನಾನು ಒಂದು ಕ್ವಶನ್ಸ್ ಕೇಳ? ಹಾ ಕೇಳಿ ಸರ್. ಇವಾಗ ನೀವು ಅಲ್ಲಿ ಹೋಗಿರೋದು ಏನಕ್ಕೆ? ಸರ್ ನಾನು ಕೆಲಸ ಮಾಡಿರ್ಬೇಕಲ್ವಾ? ಏನ್ ಕಲ್ತಿರೋದು ಎಜುಕೇಶನ್ ನೀವು? ಸರ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಬರೀ ಅದೇ ಕಂಪನಿ ಅಲ್ಲ ಅಲ್ಲ, ಬಗ್ಗೆ ನೀವು ಏನ್ ಕಲ್ತೀರಿ? ಏನ್ ಸ್ಟಡಿ ಏನ್ ಮಾಡಿದೀರಾ? ಸರ್ ನಾನು ಸೆಕೆಂಡ್ PUC ಮಾಡಿದೀನಿ ಸರ್. ರೈಟಾ? ನನಗೆ ಆ ಕೆಟ್ಟದು ಅಂತ ಹೇಳ್ತಿಲ್ಲ, ಬಟ್ ನಿಮ್ಗೆ ಸ್ವಲ್ಪ ಅರ್ಥ ಮಾಡಿಸ್ತಿದ್ದೀನಿ. ಹಾ ಹೇಳಿ. ಇವಾಗ ಸೆಕೆಂಡ್ PU ಕಲ್ಕೊಂಡಿರೋದು ನೀವು, ಇವಾಗ ನಿಮಗ್ ಬೇಕಾಗಿರೋದು ವರ್ಕ್ ಫ್ರಮ್ ಹೋಮ್, ಕರೆಕ್ಟ್? ಹೌದು. ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ನಮ್ಗೆ ಕೆಲಸ ಬೇಕಾಗಿರೋದು, ನಾವು ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ, ಕರೆಕ್ಟಾ? ಹೌದು ಸರ್. ಇವಾಗ ನಿಮ್ಗೆ ಕೆಲಸದ ಬಗ್ಗೆನೇ ಗೊತ್ತಿಲ್ಲ, ಏನ್ ಕೆಲಸ ಮಾಡೋದು ಅಂತ ಪ್ರಾಕ್ಟಿಕಲಿ ಗೊತ್ತಿಲ್ಲ, ಅದು ಏನೋ ಒನ್ ಡೇ ಹೇಳ್ತಾರೆ, 2 ಡೇ ಟ್ರೈನಿಂಗ್ ಅಲ್ಲಿ ನೀವು ಯಾಕೆ ದುಡ್ಡು ಕಟ್ತೀರಾ ಮತ್ತೆ? ಸರ್ ನನಗೆ ಅವರು ಸ್ಟಾರ್ಟಿಂಗ್ ಅಲ್ಲಿ ನಂದು ಫಸ್ಟ್ ದಿನನೇ ಕೇಳಿದೆ ಸರ್, ಯಾವ ತರ ಕೆಲಸ ಇದು ಹೆಂಗ್ ಮಾಡೋದು ಅಂತೆಲ್ಲ ಕೇಳಿದೆ. ಆಗ ಅವ್ರು ಹೇಳಿದ್ರು ಈ ತರ ಪ್ರಮೋಷನ್ ಮಾಡೋದಿರುತ್ತೆ, ಕಂಪ್ನಿ ಬಗ್ಗೆ ಕಸ್ಟಮರ್ಸ್ ಜೊತೆ ಮಾತಾಡೋದಿರುತ್ತೆ ಡೈಲಿ, ಒಂದು 2-3 ಅವರ್ಸ್ ಇರುತ್ತೆ ಅಷ್ಟೇ ಕೆಲಸ ಅಂತ ಹೇಳಿದ್ರು. ನಾನು ಹೆಂಗು ಮನೇಲಿ ಫ್ರೀ ಇದೀನಲ್ವಾ, ಬಿಡು ಮಾಡ್ಕೊಂಡು ಹೋಗೋಣ ಅಂತ. ನಂಗೆ ಗೊತ್ತಿರ್ಲಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ಇದು ಕಂಪ್ನಿ ಈ ತರ ಸ್ಕ್ಯಾಮ್ ಮಾಡ್ತಿದ್ದಾರೆ, ಫೇಕ್ ಅಂತ ಏನು ಗೊತ್ತಿರ್ಲಿಲ್ಲ. ಸರಿ ಆಯ್ತು ಅಂತ ನಾನು ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಸರಿ ಜಾಯ್ನಿಂಗ್ ಆಗಕ್ಕೆ 1500 ಕಟ್ಬೇಕು ಅಂತ ಹೇಳಿದ್ರು. ನಾನು 1-2 ಡೇಸ್ ಟೈಮ್ ತಗೊಂಡು ಕಟ್ಟಿದೆ ಸರ್ ಅದನ್ನ. ಕಟ್ಟಿ ಆದ್ಮೇಲೆ ID ಎಲ್ಲ ಮಾಡ್ಕೊಟ್ರು. ಆದ್ಮೇಲೆ 7 ಡೇಸ್ ಟ್ರೈನಿಂಗು ಕೊಟ್ರು. ಟ್ರೈನಿಂಗ್ ಅಲ್ಲಿ ಲಾಸ್ಟ್ ದಿನ 2CC ಮಾಡ್ಕೊಬೇಕು ಅಂತ ಹೇಳಿದ್ರು. ಯಾವಾಗ ಲಾಸ್ಟ್ ಡೇ ಹೇಳ್ತಾರೆ ಸರ್, 2CC ಮಾಡ್ಕೊಬೇಕು, ಈ ತರ ಮಾಡ್ಕೊಂಡ್ರೇನೆ ನೀವು ಇದ್ರಲ್ಲಿ ಈ ತರ ದುಡ್ಡನ್ನ ಅರ್ನಿಂಗ್ ಮಾಡಕ್ ಆಗೋದು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸರಿ, ಒಂದ್ ಸೆಕೆಂಡ್. ಇಲ್ಲಿ ನಿಮ್ಗೆ 1500 ತಗೊಳ್ಳುವಾಗ ಏನಾದ್ರು ಅಷ್ಟೇ ಒನ್ ಟೈಮ್ ಪೇ ಮಾಡಬೇಕು, ಮತ್ತೆ ಏನಾದ್ರು ಪೇ ಮಾಡೋದು ಅಂತ ಏನಾದ್ರು ಹೇಳಿದ್ರಾ? ಹೌದು ಸರ್ ಹೇಳಿದ್ರು. ಒಂದೇ ಟೈಮ್ ನಾನು ಅದನ್ನು ಕೇಳಿದ್ದೆ ಸರ್, ನಾನು ಇಷ್ಟೇನಾ ದುಡ್ಡು ಕಟ್ಟಿಸ್ಕೊಳ್ಳೋದು ಮತ್ತೆ ಏನಾದ್ರು ಕಟ್ಬೇಕಾ ಅಂತಾನು ಕೇಳಿದ್ದೆ. ಆಗ ನಾನು ಅಪ್ಲೈನ್ ಇಟ್ಕೊಂಡು ಇಲ್ಲ ಇಷ್ಟೇ ಮ್ಯಾಮ್ ಕಟ್ಟಂಗಿರೋದು, ಇನ್ನೇನಕ್ಕೂ ಕಟ್ಟಂಗೆ ಇಲ್ಲ ನೀವು ದುಡ್ಡನ್ನ, ಟ್ರೈನಿಂಗ್ ತಗೊಂಡಾದ್ಮೇಲೆ ಡೈರೆಕ್ಟ್ ನಿಮ್ಗೆ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು. ಹೇಳಿದ್ಮೇಲೆ ಓಕೆ. ಇವಾಗ ನೀವು ಆ ರೀತಿ ಕೇಳಿದಾಗ ನೀವು ಅವ್ರೇನಂದ್ರು ಒನ್ ಟೈಮ್ ಅಷ್ಟೇ ಅಂತ ಹೇಳಿದ್ರಲ್ವಾ? ಒನ್ ಟೈಮ್ ಅಷ್ಟೇ ಅಂತ. ಮತ್ತೆ ಆಮೇಲೆ ಸಡನ್ ಆಗಿ ಬರ್ತೀರಾ, ನೀವು 1 ವಾರ ಟ್ರೈನಿಂಗ್ ತಗೋತೀರಾ, ಆಫ್ಟರ್ ಮತ್ತೆ 40,000 ಹೆಂಗೆ ಪೇ ಮಾಡಕ್ ರೆಡಿ ಆದ್ರಿ? ಸರ್ ಆಮೇಲೆ ಇವ್ರು ಟ್ರೈನಿಂಗ್ ಎಲ್ಲ ನೋಡ್ತಾ ನನಗೂ ಒಂಥರ ಇವ್ರು ಅದೇ ಅವ್ರ ಕೈಲೆಲ್ಲ ಮಾತಾಡ್ಸೋದು, ಫೋನ್ ಅಲ್ಲಿ ಮೀಟಿಂಗ್ ಅಲ್ಲಿ ಅದ್ರಲ್ಲಿ ಅರ್ನಿಂಗ್ ಮಾಡ್ತಾ ಇರೋ ಬಗ್ಗೆ ಇದೆಲ್ಲ ಮಾತಾಡ್ಸೋದೆಲ್ಲ ನಾನು ನೋಡ್ಬಿಟ್ಟು ನಿಜ ಇರ್ಬೇಕೇನೋ ಅನ್ಕೊಂಡು ನಾನು ಟೈಮ್ ತಗೊಂಡಿದ್ದೆ ಸರ್, 1 ವಾರ ನೋಡ್ತೀನಿ ಅಂತ ಟೈಮ್ ತಗೊಂಡಿದ್ದೆ. ಅದಾದ್ಮೇಲೆ ಅವರು ನಮ್ ಮ್ಯಾನೇಜರ್ ಇದಾರಲ್ಲ, ಅವ್ರು ಕಾಲ್ ಮಾಡಿ ಇಲ್ಲ ತಗೋ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬರಿ, ಹಂಗೆ ಹಿಂಗೆ ಇದ್ರಲ್ಲಿ ಒಳ್ಳೆ ಇನ್ಕಮ್ ಇದೆ ಅಂತೆಲ್ಲ ಏನೇನೋ ಹೇಳಿದ್ರಲ್ವಾ. ನಾನು ಇದ್ರೂ ಇರ್ಬೋದೇನೋ, ನೋಡೋಣ ಒಂದ್ಸರಿ ಟ್ರೈ ಮಾಡ್ಬಿಡೋಣ ಅಂತ. ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದೆ ಸರ್, ನನಗೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಹ್ಞೂ ಅಂತ ಒಪ್ಕೊಂಡ್ರು ಸರ್. ವಾಪಸ್ ಕೊಡ್ತೀವಿ, ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಒಂದ್ ಮಂತ್ ಅಲ್ಲಿ ನಿಮ್ಗೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಇದು ಪ್ರಾಡಕ್ಟ್ ನ ರಿಫಂಡ್ ಮಾಡಿದ್ರೆ ನಿಮ್ಮ ಅಮೌಂಟ್ ನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಾನು ಅಮೌಂಟ್ ಹಾಕ್ದೆ. ಅಮೌಂಟ್ ಎಲ್ಲ ಹಾಕಿ ಆದ್ಮೇಲೆ ಪ್ರಾಡಕ್ಟ್ ಬಂತು ಸರ್ 1 ವಾರ ಆದ್ಮೇಲೆ. ಆಮೇಲೆ 1 ತಿಂಗಳು ನನಗೆ ಕೆಲಸ ಮಾಡಕ್ಕೆ ಇದ್ರಲ್ಲಿ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗ್ಲಿಲ್ಲ ಸರ್ ಕೆಲಸ ಹೆಂಗ್ ಮಾಡ್ಬೇಕು ಇದ್ರಲ್ಲಿ, ಕಸ್ಟಮರ್ಸ್ ಜೊತೆ ಹೆಂಗ್ ಮಾತಾಡ್ಬೇಕು ಅದೆಲ್ಲ ಹೇಳಿದ್ರು. ಆಮೇಲೆ ನಾನು ಫೋನ್ ಮಾಡಿ ಕೇಳಿದ್ರೆ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಕೆಲಸ ಸರಿಯಾಗಿ ಮಾಡಕ್ ಬರಲ್ಲ. ಇಲ್ಲೇ ಇನ್ನೊಂದು ಕ್ವಶನ್ಸ್ ಬಂತು. ಇವಾಗ ನೀವ್ ಹೇಳ್ತಿದ್ರಿ ತುಂಬಾ ಕಾಲ್ ಮಾಡಿ ಹಂಗೆಲ್ಲ ಕೇರಿಂಗ್ ಮಾಡಿದ್ರು, ತುಂಬಾ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರು ಅಂತ ಹೇಳಿದ್ರಲ್ಲ. 40,000 ಪೇ ಮಾಡಿದ್ಮೇಲೆ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿ ಬಿಟ್ಟು ಮಾತಾಡಿದ್ರಾ? ಸರ್ 40,000 ಪೇ ಮಾಡಿದ್ಮೇಲೆ 1 ವಾರ ಚೆನ್ನಾಗೆ ಮಾತಾಡಿದ್ರು ಸರ್. ಮಾಡಿ ಕೆಲಸ ಮಾಡ್ಕೊಂಡು ಹೋಗಿ ಲೀಡ್ಸ್ ಕಳಿಸ್ತೀನಿ ಹಂಗೆ ಹಿಂಗೆ ಅದೆಲ್ಲ ಎಲ್ಲ ಹೇಳಿದ್ರು. 1 ವಾರ ಆದ್ಮೇಲೆ ನಂಗೆ ಇದು ಸರಿಯಾಗಿ ಇದ್ರ ಬಗ್ಗೆ ಕೆಲಸ ಮಾಡಕ್ ಗೊತ್ತಿರ್ಲಿಲ್ಲ, ನಂಗೆ ಜಾಯ್ನಿಂಗು ಬರ್ಲಿಲ್ಲ ಯಾರುನು, ನಂಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ನಾನ್ ಸುಮ್ನೆ ಆಗ್ತಿದ್ದೆ, ಬೇಜಾರಾಯ್ತು, ಹಿಂಗೆ ದುಡ್ಡು ಹಾಕಿ ಮೋಸ ಹೋಗ್ಬಿಟ್ನಲ್ಲ ಅಂತ ಸುಮ್ನೆ ಇದ್ಬಿಟ್ಟಿದ್ದೆ. ಮತ್ತೆ ಅವರೇ ಫೋನ್ ಮಾಡ್ಬಿಟ್ಟು ಯಾಕೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಕೇಳಿದ್ರು. ನಾನು ಈ ತರ ಹಿಂಗೆ ಮ್ಯಾಮ್ ನಾನು ಎಷ್ಟು ಟ್ರೈ ಮಾಡಿದ್ರು ನನಗೆ ಆಗ್ತಾ ಇಲ್ಲ, ಜಾಯ್ನಿಂಗ್ ಬರ್ತಿಲ್ಲ ಅಂತ ಹೇಳಿದ್ಮೇಲೆ ಅವ್ರು ಇಲ್ಲ ಮಾಡಿ ಬರ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ್ಗು ಇದೇ ತರನೇ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನ್ ಸರಿ ಆಯ್ತು ನೋಡೋಣ, ಇದೊಂದ್ ತಿಂಗಳು ಟ್ರೈ ಮಾಡ್ಬಿಡೋಣ ಅಂತ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ನಿಮಗೆ ಅವರು 40,000 ಪೇ ಮಾಡೋಕ್ಕಿಂತ ಮುಂಚೆ ಜಾಯ್ನಿಂಗ್ ಮಾಡಿಸಿದ್ರೆ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರಾ, ಇಲ್ಲ 40,000 ಪೇ ಮಾಡೋಕ್ಕಿಂತ ಮುಂಚೆ ಹೇಳಿದ್ರಾ? ಸರ್ ಇದು 40,000 ದುಡ್ಡು ಕಟ್ಟಾದ್ಮೇಲೆ ನಾನು ಕೇಳಿದೆ ಅವ್ರಿಗೆ, ನೋಡಿ ಇದು ನಾವು ಒಬ್ಬರನ್ನ ಸೇರಿಸಿ ಅವರು 2CC ಮಾಡ್ಕೊಂಡ್ರೆ ನಮ್ಗೆ ಸ್ಯಾಲರಿ ಬರುತ್ತಾ ಅಥವಾ ಬರೀ ಜಾಯ್ನಿಂಗ್ ಮಾಡ್ಸಿದ್ರೆ ಬರುತ್ತಾ ಅಂತ ಕೇಳಿದಕ್ಕೆ, ಇಲ್ಲ ನೀವು ಬರೀ ಜಾಯ್ನಿಂಗ್ ಮಾಡ್ಸಿದ್ರೇನೆ ಸಂಬಳ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಸರ್.
ಓಕೆ. CC ಮಾಡ್ಕೊಂಡ್ರೆ ಬರುತ್ತೆ ಅಂತ ಹೇಳಿಲ್ಲ ಅವರು, ಬರೀ ಜಾಯಿನಿಂಗ್ ಮಾಡ್ಕೊಂಡ್ರೆ ಬರುತ್ತೆ ಅಂತ ಹೇಳಿದ್ರು. ಹಾ ಹಾ ಹಾ. ನಾನ್ ಆಮೇಲೆ ಅದನ್ನ ನಂಬ್ಕೊಂಡು ದುಡ್ಡು ಹಾಕಿದ್ದೆ ಸರ್. ನಂಗೆ ಈ ತರ 2CC ಮಾಡ್ಕೊಂಡ್ರೆ ಮಾತ್ರ ನಮ್ಮ ಅಕೌಂಟ್ಗೆ ಸ್ಯಾಲರಿ ಬರುತ್ತೆ ಅನ್ನೋದಾಗಿದ್ರೆ ನಾನು ಹಾಕ್ತಾನೆ ಇರ್ಲಿಲ್ಲ. ಹಾ. ಆಮೇಲೆ ಅವರು ಒಂದಿನ ಇವ್ರು ಸಪರೇಟ್ ಮೀಟಿಂಗ್ ಎಲ್ಲ ತಗೊಂತಿರ್ತಾರೆ ಸರ್. ನೈಟ್ ಟೈಮ್ 9 ಗಂಟೆಯಿಂದ 10:30 11 ಗಂಟೆವರೆಗೂ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ ಅಲ್ಲಿ ನನಗೆ ಗೊತ್ತಾಗಿದ್ದು, ಒಂದ್ ತಿಂಗಳಾದ್ಮೇಲೆ ಗೊತ್ತಾಗಿದ್ದು, ನಾವು ಒಬ್ಬರನ್ನ ಸೇರಿಸಿ ಅವ್ರು 2CC ಮಾಡ್ಕೊಂಡ್ರೆ ನನಗೆ ಸ್ಯಾಲರಿ ಬರುತ್ತೆ ಅಂತ. ನಂಗೆ ಅವಾಗ್ಲೇನೆ ಬೇಜಾರಾಗೋಯ್ತು, ಬೇಡ ನಂಗೆ ಕೆಲ್ಸ ಅಂತ. ನಾನು ಅವಾಗ್ಲೇ ಅವ್ರಿಗೆ ಸ್ಟಾರ್ಟ್ ಮಾಡಿದೆ, ನನ್ನ ಅಮೌಂಟ್ ಹಾಕ್ಬಿಡಿ, ನನಗೆ ಈ ಕೆಲ್ಸನೇ ಬೇಡ ಅಂತ. ಎಷ್ಟು ದಿನ ಆಯ್ತು ಕೆಲಸ ನೀವು ಇದರಲ್ಲಿ ಜಾಯ್ನ್ ಆಗಿ? ಸರ್ 2 ಮಂತ್ಸ್ ಆಯ್ತು ಅಷ್ಟೇ ಸರ್. 2 ಮಂತ್ಸ್ ಆಯ್ತು. ಪ್ರಾಡಕ್ಟ್ ಯೂಸ್ ಮಾಡಿದ್ರಾ? ಪ್ರಾಡಕ್ಟ್ ನಾನು ಏನು ಯೂಸ್ ಮಾಡಿಲ್ಲ ಸರ್. ಬಾಕ್ಸ್ ಮಾತ್ರ ಅವರೇನೆ ಬಂದ್ ದಿನ ಓಪನ್ ಮಾಡಿ ನನ್ಗೊಂದು ಫೋಟೋ ಕಳಿಸಿ ಅಂದಿದ್ರು. ಅದನ್ನ ಓಪನ್ ಮಾಡಿ ಫೋಟೋ ಕಳಿಸಿದ್ದೆ ಅವ್ರಿಗೆ ಅಷ್ಟೇನೆ. ಅದು ನಾವ್ ಏನು ಯೂಸ್ ಮಾಡಿಲ್ಲ ಸರ್, ಎಲ್ಲ ಹಂಗೆ ಇದಾವೆ. ಯಾವುದೇ ರೀತಿ ಸೀಲ್ ಓಪನ್ ಮಾಡಿಲ್ವಲ್ಲ? ಇಲ್ಲ ಸರ್, ಯಾವ್ದು ಓಪನ್ ಮಾಡಿಲ್ಲ. ಸರಿ ಸರಿ, ಓಕೆ. ಇವಾಗ ಹೇಳಿ, ನನ್ನಿಂದ ಏನ್ ಸಹಾಯ ಆಗ್ಬೇಕಿತ್ತು? ಸರ್ ಅದೇ ಸರ್, ಈ ತರ ಎಲ್ಲ ಸ್ಕ್ಯಾಮ್ ಮಾಡ್ತಿದಾರಲ್ಲ, ಒಂದ್ ವಿಡಿಯೋ ಮಾಡಿ ಇವಾಗ ಇತ್ತೀಚೆಗೆ 2CC ಮಾಡ್ಕೊಳ್ಳೋರ್ಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ, ನಿಮ್ಮಿಂದ ಅವರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ. ನೀವು ನನಗೂ ಸಪೋರ್ಟ್ ಹೆಲ್ಪ್ ಮಾಡಕ್ಕೆ ಆಗ್ಲಿ ಇದ್ದೀರಾ? ಸರ್. ನಾನ್ ನಿಮ್ಗೆ ಏನ್ ಪ್ರೂಫ್ ಕೇಳಿದ್ರು ನಾನು ಕೊಡಕ್ ರೆಡಿ ಇದೀನಿ. ನಾನ್ ಸಪೋರ್ಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ನನ್ ಮಚ್. ಜೊತೆಲಿ ಇವಾಗ ನನ್ನ ಅಪ್ಲೈನ್ ಅಂತ ಹೇಳಿದ್ನಲ್ಲ ಸರ್, ಕವಿತಾ ಅಂತ, ಹಾ. ಅವರಿಗೂ ಕೂಡ ಮೋಸ ಆಗಿದೆ. ಅವ್ರು ಆದ್ರೆ ನನ್ನ ಹತ್ರ ಬಾಯಿ ಬಿಟ್ಟಿರ್ಲಿಲ್ಲ. ನಾನು ಯಾವಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ನೋ ಅವಾಗ ಅವ್ರು ನನ್ನ ಹತ್ರ ಎಲ್ಲಾ ನಿಜ ಹೇಳಿದ್ರು. ಅವರು ಕೂಡ ನಿಮ್ ಜೊತೆ ಮಾತಾಡಕ್ ರೆಡಿ ಇದಾರೆ. ಹೌದಾ? ಅವ್ರಿಗೆ ಬೈ ದ ವೇ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಅಜಿ ನಾನು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೆ ಆಸ್ ಎ ಫಾರೆವರ್ ಲಿವಿಂಗ್. ಫಸ್ಟ್ ಟೈಮ್ ಅಲ್ಲ, ಸೋ ಮನಿ ಮಾಡಿದ್ದಾರೆ. ಬಟ್ ನೀವು ಹಿಂಗೆ ಲೈವ್ ಅಲ್ಲಿ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಹಾ ಸರ್. ನೋಡಿ ನೀವು ಯಾರು ಅಂತ ಗೊತ್ತಿಲ್ಲ ನನಗೆ, ಎಲ್ಲವರು ಅಂತ ಗೊತ್ತಿಲ್ಲ. ಹಾ. ಸೊ ಇಲ್ಲಿ ಕಂಪನಿ ಕೆಟ್ಟದ್ ಮಾಡ್ಬೇಕು, ಇವ್ರನ್ನ ಕೆಟ್ಟದಾಗಿ ಇವ್ರ ಕೆಲಸನ ನಿಲ್ಲಿಸ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ ರೀ. ಇಲ್ಲಿ ನಾನ್ ಮಾಡ್ತಾ ಇರೋದೇನು ಅಂತಂದ್ರೆ, ಯಾಕೆ ರಿಯಲ್ ಫ್ಯಾಕ್ಟ್ ಜನಗಳ ಹತ್ರ ಹೇಳ್ತಿಲ್ಲ. ಹೌದು ಸರ್. ಸುಳ್ಳು ಹೇಳ್ಬಿಟ್ಟು 40,000 ಕಿತ್ಕೊಳ್ಳೋದು, 7,000 ಕಿತ್ಕೊಳ್ಳೋದು, 5,000 ಕಿತ್ಕೊಳ್ಳೋದು, ಪ್ರತಿಯೊಬ್ಬ ವ್ಯಕ್ತಿ ಬಡವನಿಗೆ 1,000 ರೂಪಾಯಿ ತುಂಬಾ ಕಷ್ಟ ಆಗತ್ತೆ. ಹೌದು ಸರ್. ಸೊ ಇವಾಗ ಜನರೇಷನ್ ನೋಡಿದ್ರೆ ಪಾಪ ಎಲ್ಲ ಎಜುಕೇಶನ್ ಕಲ್ತ್ಕೊಂಡು ಜಾಬ್ ಸಿಕ್ತಿಲ್ಲ. ಹೌದು ಇದು ಒಂದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ತಮಟೆ ಬಾರಿಸ್ತಿದ್ದಾರೆ. ಹೌದು ಸರ್. ಸೊ ಇವಾಗ ನನಗೆ ಗೊತ್ತಿರೋ ಪ್ರಕಾರ ನಾನ್ ಹೇಳ್ತಿದ್ದೀನಿ, ಕಂಪನಿ ಫಸ್ಟ್ ನೀವು ತಿಳ್ಕೊಳ್ರಿ. ಹೌದು ಸರ್. ಕಂಪನಿ ಕೆಟ್ಟದಲ್ಲ, ಮಾಡೋರು ಕೆಟ್ಟವ್ರು. ಹೇಗಿಲ್ಲ, ಇಲ್ಲಿ ಇದ್ರಲ್ಲಿ ಕೆಲಸ ಮಾಡ್ತಾ ಇರೋರು ಒಳಗೊಳಗೆ ಸ್ಕ್ಯಾಮ್ ಸರ್. ಲೀಗಲ್ ಅಂತ ಹೇಳಿ ಇಲ್ಲೀಗಲ್ ಆಗಿ ಸ್ಕ್ಯಾಮ್ ಮಾಡ್ತಿದಾರೆ ಅಷ್ಟೇ ಸರ್. ನಿಜ ಅಂತೀರಾ? ಇವಾಗ ಸ್ಕ್ಯಾಮ್ ಬಿಗ್ ಸ್ಕ್ಯಾಮ್ ಮಾಡ್ತಾವ್ರ ಇಲ್ಲ ಇವ್ರು ಲೀಗಲ್ ಆಗಿ ಮಾತಾಡ್ತಾವ್ರ? ಬಿಗ್ ಸ್ಕ್ಯಾಮ್ ಮಾಡ್ತಿದ್ರೆ ಸರ್. ಲೀಗಲ್ ಅಂತ ಹೇಳ್ತಾರೆ ಅಷ್ಟೇನೆ, ಆದ್ರೆ ಅಲ್ಲಿ ಒಳಗಡೆ ನಡೀತಿರೋದು ಇಲ್ಲೀಗಲ್ ಸರ್. ಇಲ್ಲೀಗಲ್ ಆಫೀಸ್ ಏನಾದ್ರು ನೋಡಿದಿರಾ ಕರ್ನಾಟಕದಲ್ಲಿ ಇವ್ರದ್ದು ಮಾಡಿದ್ದು? ಸರ್ ಎಕ್ಸಾಂಪಲ್ ನಾನೇ ಸರ್. ನಾನು ನನ್ನ ಫ್ರೆಂಡ್ಸ್ ಈಗ ಇವಾಗ ನನ್ನ ಅಪ್ಲೈನ್ ಅವರೇ ಎಕ್ಸಾಂಪಲ್, ನಾನೇ ಎಕ್ಸಾಂಪಲ್ ಸರ್. ಬೇರೆ ಇನ್ಯಾರು ಬೇಕೇ ಆಗಿಲ್ಲ. ಇವಾಗ ಇದ್ರಲ್ಲೇ ಗೊತ್ತಾಗುತ್ತಲ್ಲ ಸರ್, 2CC ಮಾಡ್ಕೊಳಕ್ ಮುಂಚೆ ಹೆಂಗೆ, ಮಾಡ್ಕೊಂಡ್ ಆದ್ಮೇಲೆ ಇವ್ರು ಯಾವ ತರ ರಿಯಾಕ್ಷನ್ ಮಾಡ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತಲ್ಲ ಸರ್. ಈಗ ನೋಡಿ, ಅವ್ರ ನನ್ನ ಅಪ್ಲೈನ್ಗೆ ಬೇರೆ ಯಾವ್ದೋ ಸ್ಯಾಲರಿ ಸ್ಲಿಪ್ ನ ಕೊಟ್ಟಿ ನನಗ್ ಕಳ್ಸಿರೋದು ವಾಟ್ಸ್ಆಪ್ ಅಲ್ಲಿ. ಅದನ್ನ ಇದು ನೀನ್ ತಗೊಂಡಿರೋದು ಸ್ಯಾಲರಿ ಅಂತ ಹೇಳು. ಅವಾಗ ಅವ್ರು ನಂಬ್ತಾರೆ, 2CC ಮಾಡ್ಕೊಂತಾರೆ ಅಂತ ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡ್ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರು ಅದನ್ನೆಲ್ಲ ನಿಮ್ ಹತ್ರ ಹೇಳ್ತಾರೆ ಸರ್, ಭಯ ಪಡಲ್ಲ. ಕಾಲ್ ರೆಕಾರ್ಡಿಂಗು ಇದೆ, ಎಲ್ಲಾನು ಇದೆ. ಅದನ್ನ ಅವ್ರು ಹೇಳ್ಕೊಂಡ್ ಕೊಟ್ಟಿರೋದು ಅದನ್ನೆಲ್ಲಾನು ನಾನು ನಿಮ್ಗೆ ಕಳಿಸ್ತೀನಿ. ನೀವ್ ಯಾವಾಗ ನಾನು ಮಾತಾಡ್ಬೇಕಂತ ಹೇಳ್ತೀರೋ ನಾನು ಅವಾಗ ಮಾತಾಡ್ತೀನಿ ಸರ್. ಭಯ ಪಡೋ ಅವಶ್ಯಕತೆನೇ ಇಲ್ಲ ಇದ್ರಲ್ಲಿ. ಯಾಕೆ ಅಂದ್ರೆ ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ನಾವ್ ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸಾರಿ ಫಾರ್ ದಟ್. ಒಂದು ನಿಮ್ ಹತ್ರ ಒಂದು ಕ್ಷಮೆ ಕೇಳಬೇಕು. ಹೇಳಿ ಸರ್. ಪರವಾಗಿಲ್ಲ. ಗೊತ್ತಿಲ್ಲದೇನೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ, ಲೈವ್ ಅಲ್ಲೇ ಮಾತಾಡ್ತಿದ್ದೀನಿ. ಪರವಾಗಿಲ್ಲ ಸರ್, ಮಾತಾಡಿ. ಅಲ್ಲ, ನೀವ್ ಹೇಳಿದ್ರಲ್ಲ, ನಾನು ಇನ್ನೊಬ್ಬರಿಗೆ ಪರ್ಮಿಷನ್ ತಗೊಳ್ಳಾರ್ದೆ ಇದು ವಿಡಿಯೋ ಮಾಡೋದಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಏನಂತಾರೆ ಅಂತ. ತುಂಬಾ ದಿನ ಪಾಪ ನೀವು ಕಾಲ್ ಮಾಡ್ತಿದ್ರಲ್ಲ, ಅದು ಬೇರೆ ಕಮೆಂಟ್ ಮಾಡಿದ್ರಲ್ಲ ಇವತ್ತು ನೀವು, ನೀವೇ ಅಲ್ವಾ ಅಲ್ಲಿ ಕಮೆಂಟ್ ಮಾಡಿರೋದು? ಹೌದು ಸರ್, ನಾನೇ ಮಾಡಿರೋದು. ಹಾ. ಸೊ ಅದಕ್ಕೋಸ್ಕರ ಪಾಪ ಇವ್ರನ್ನ ನಾನು ಮಾತಾಡ್ಲೇಬೇಕು. ಕೆಳಗಡೆ ಕವಿತಾ ಪಾಟೀಲ್ ಅಂತ ಒಬ್ರು ಮಾಡಿದಾರಲ್ಲ, ಅವರೇ ನನ್ನ ಅಪ್ಲೈನ್. ಹೌದಾ? ಅವರು ಕೂಡ ಅಲ್ಲೊಂದು ಕಮೆಂಟ್ ಹಾಕಿದ್ದಾರೆ. ಹೌದು ಸರ್. ಪ್ಲೀಸ್ ಹೆಲ್ಪ್ ಮೀ ಅಂತ ಏನು ಅವ್ರಿಗೆ 5 ಹಾಕಿದ್ದಾರೆ. ಮಂತ್ಸ್ ಅವರು 5 ಮಂತ್ಸ್ ಆಯ್ತಂತೆ ಇದಕ್ಕೆ ಜಾಯ್ನ್ ಆಗಿ. ಅವ್ರಿಗೆ 1 ರೂಪಾಯಿ ಸ್ಯಾಲರಿ ಬಂದಿಲ್ವಂತೆ. ನಾನ್ ಯಾವಾಗ ಇವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ನಾನು ಅಮೌಂಟ್ ಹಾಕಿರೋದು ನಿಮಗಲ್ವಾ, ನಾನು ಹೋಗಿ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಯಾವಾಗ ಅವ್ರ ಹತ್ರ ಮಾತಾಡಿದ್ರು, ಅವಾಗ ಅವ್ರು ನನ್ನ ಹತ್ರ ನಿಜ ಹೇಳಿದ್ರು. ಇಲ್ಲ ಮ್ಯಾಮ್, ಈ ತರ ನನ್ಗೆ ಸುಳ್ಳು ಹೇಳಿದ್ರು, ಈ ತರ ಹೇಳಿ ಅವ್ರಿಗೆ ಅಂತ. ಅದಕ್ಕೆ ನಾನು ಹೇಳ್ದೆ. ಅವರು ಸಾರಿ ಎಲ್ಲ ಕೇಳಿದ್ರು. ನಾನು ಇನ್ನೇನ್ ಮಾಡಕ್ಕಾಗುತ್ತೆ, ಹೋಗ್ಲಿ. 40,000 ಪರವಾಗಿಲ್ವಾ ಹೋದ್ರೆ? ಆತರ ಅಲ್ಲ ಸರ್, ನಿಜ ಹೇಳಿದ್ರಲ್ಲ ಅಂತ ನಾನು ಹೋಗ್ಲಿ ಬಿಡಿ. ಆದ್ರೆ ಓಕೆ ಅರ್ಥ ಆಯ್ತು ನನ್ಗೆ, ಒಳ್ಳೆ ಮನಸ್ಸಿನವರಿದ್ದೀರಾ. ಆದ್ರೆ 40,000 ಹೋಗ್ಬಿಡ್ಲಿ ಅಂತ. ಇಲ್ಲ ಸರ್, 40,000 ಹೋಗ್ಲಿ ಏನಂಗಿದ್ರೆ ನಾನು ಯಾಕೆ ನಿಮ್ ಜೊತೆ ಮಾತಾಡ್ತಿದ್ದೆ. ಓಕೆ, ಥ್ಯಾಂಕ್ ಯು. ಇವಾಗ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು? ಸರ್, ನನ್ಗೆ ಅಮೌಂಟ್ ನ ರಿಫಂಡ್ ಮಾಡಿಸ್ಕೊಡಿ. ನಾನು ಯಾವ್ದು ಪ್ರಾಡಕ್ಟ್ ಯಾವ್ದನ್ನು ಯೂಸ್ ಮಾಡಿಲ್ಲ. ಓಕೆ. ಆಮೇಲೆ ಮತ್ತೆ ಅದು ಇವಾಗ ನೋಡಿ ಸರ್, ಇನ್ನೊಂದು ಕ್ವಶನ್ಸ್ ಕೇಳ್ತೀನಿ. ಹೇಳಿ ಸರ್. ಇವಾಗ ನಿಮ್ಗೆ ಮ್ಯಾನೇಜರ್ಸ್ ಅಂತ ಬರ್ತಾರೆ, ನಿಮಗೆ ಜಾಯಿನ್ ಮಾಡಿಸಿದ್ರೆ ನಿಮ್ಮ ಟೀಮ್ ಮ್ಯಾನೇಜರ್ ಅಂತ ಹೇಳ್ತಾರೆ. ಯಾರಾದ್ರೂ ಬಾಯ್ಸ್ ಮ್ಯಾನೇಜರ್ ಇದಾರಾ ಈ ಟೀಮ್ಗೆ? ಸರ್, ಈ ಟೀಮ್ಗೆ ನಮ್ಗೆ ಲೇಡೀಸ್ ಮ್ಯಾನೇಜರ್ ಭಾರತಿ ಅಂತ. ಮತ್ತೆ ಅವ್ರ ಮೇಲೆ ಅವ್ರ ಮೇಲೆ ಇರೋದು ಶಿವಸುಬ್ರಹ್ಮಣ್ಯ. ಶಿವಸುಬ್ರಹ್ಮಣ್ಯ ಅವ್ರ ಟೀಮಾ? ಹೌದು ಸರ್. ಕಾಲ್ ಮಾಡ್ಲ ಅವ್ರಿಗೆ? ಮಾಡಿ ಸರ್. ಅವ್ರ ಜೊತೆ ಮಾತಾಡಿದಿರಾ? ಸರ್, ನಾನ್ ಮಾತಾಡಿರ್ಲಿಲ್ಲ, ನಮ್ಮ ಮಾವ ಮಾತಾಡಿದ್ರು. ನಮ್ಮ ಮಾವ ಒಂದು ರೀಸೆಂಟ್ ಆಗಿ ಫೋನ್ ಮಾಡಿ ಅವ್ರಿಗೆ ಈ ತರ ಹಿಂಗೆ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲಂತೆ, ಸರಿಯಾಗಿ ಏನು ಕೆಲಸ ಹೇಳ್ತಿದ್ರಂತೆ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಇಲ್ಲ ನಾನ್ ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಹಂಗೆ ಕಾಲ್ ಕಟ್ ಮಾಡಿದ್ರಂತೆ. ಹಂಗಾದ್ರೆ ಬಿಡಿ, ಇದು ವಿಡಿಯೋ ಮಾಡಿ ಡೈರೆಕ್ಟ್ ಅವ್ನ ಲಿಂಕ್ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ.
ಇವಾಗ ಇದು ಸಾರಿ ಶಿವಸುಬ್ರಹ್ಮಣ್ಯ ಟೀಮ್ ಇದು ನಿಮ್ ಜೊತೆ ಮಾಡಿರೋಂತ ಸ್ಕ್ಯಾಮ್ ಹೌದು ಸರ್. ಕರೆಕ್ಟಾ? ನೋಡ್ರಿ ನಾನು ಯಾರು ಏನು ಅಂತ ನಾವು ಭಯ ಪಡೋದಿಲ್ಲ. ಇದು ರಿಯಲ್ ಫ್ಯಾಕ್ಟ್ ಮಾತಾಡಿದ್ರೆ ಇವಾಗ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪನಿ ಅಷ್ಟೊಂದು ದೊಡ್ಡದಿದೆ, ಇಷ್ಟೊಂದು ಇದೆ, ಅಷ್ಟೊಂದು ಬ್ಯಾಕ್ಗ್ರೌಂಡ್ ಇದೆ, ಅಷ್ಟೊಂದು ಇಷ್ಟೆಲ್ಲ ಇದ್ರೂವೆ ನೀವ್ ಯಾಕೆ ನಾಯಿ ತರ ಕೆಲಸ ಮಾಡ್ತಿದ್ರ ಅಂತ ಅಂತೀನಿ ನಾನು. ಹಾ ಸರ್. ನಿಮ್ ಹತ್ರ ಯಾಕೆ ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಳೋದ್ರಿ? ಅಷ್ಟೊಂದು ಕಂಪನಿ, ಅಷ್ಟೊಂದು ದೊಡ್ಡ ಬಿಗ್ ಬ್ರ್ಯಾಂಡ್ ಕಂಪನಿ ಆಗಿರೋದು ಏನ್ ಪ್ರತಿಫಲ, ಏನ್ ಪ್ರಯೋಜನ ಇದೆ? ಬಡವರ ಹತ್ರ ಇನ್ನು ತುಂಬಾ ಬೇಗಳು ಬರ್ತವೆ. ಬಡವರ ಹತ್ರ ನೀವು ಸುಳ್ಳು ಹೇಳ್ಬಿಟ್ಟು ಏನೋ ಕತೆ ಕಟ್ಕೊಂಡು ಮೋಟಿವೇಶನ್ ಮಾಡಿ, ಮೈಂಡ್ ಬ್ರೈನ್ ವಾಶ್ ಮಾಡಿ ದುಡ್ಡು ಕಸ್ಕೊಳ್ಳೋದು ಇದು ನಿಜ ಅಂತಾರ ಅಲ್ವಾ? ನಿಜ ಅಂತಾರ ಸರ್. ನಾನು ನಿಜ ಅಂದ್ರೆ ನಾನು ತುಂಬಾ ನಂಬಿದ್ದೆ ಸರ್. ನಾನು ಹೇಳ್ತಿಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಏನ್ ಹಂಗೆ ಇಷ್ಟಪಡ್ತೀರಾ ಈಗ? brain wash ನಿಮ್ಮ ಮಾಡ್ತಾರೆ sir. ನಿಮ್ಮ ವಾಯ್ಸ್ ಕೇಳ್ತಾರಂತ ಪೀಪಲ್, ನಮ್ಮ ಕನ್ನಡ ಜನತೆಗೆ ಹಾ ಸರ್. ಇವಾಗ ನಾನ್ ವಿಡಿಯೋ ಮಾಡೋದು ಅದರ ಮೇಲೆ ಮತ್ತೆ ಇವ್ರು ಮಾಡ್ತಾ ಇರೋದ್ ಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರಾ ಜನಗಳಿಗೆ? ಸರ್ ನಾನು ಹೇಳೋದು ಇಷ್ಟೇ ಸರ್, ನನ್ನ ಕಂಪ್ನಿ ಫೇಕ್ ಅಂತ ಹೇಳ್ತಾ ಇಲ್ಲ. ಕಂಪ್ನಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕಂಪ್ನಿ ಹೆಸರೇ ಹೇಳ್ಕೊಂಡು ಒಳಗೊಳಗೆ ಸ್ಕ್ಯಾಮ್ ಮಾಡ್ತಿದಾರಲ್ಲ, ಅವ್ರಿಗೆ ನಾನು ಹೇಳೋದು ಇಷ್ಟೇನೆ. ಎಷ್ಟೋ ಜನ ಇವ್ರನ್ನ ನಂಬ್ಕೊಂಡು ದುಡ್ಡು ಹಾಕಿ ಬಂದಿರ್ತಾರೆ. ಅವ್ರ ಆ ದುಡ್ಡನ್ನ ಹೆಂಗ್ ಅಡ್ಜಸ್ಟ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಅದ್ರಲ್ಲಿ ನಾನು ಒಬ್ಳು ಕೂಡ. ನಾವು ದುಡ್ಡು ಹಾಕಿದ್ಮೇಲೆ ಇವ್ರು ರಿಯಾಕ್ಷನ್ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಒಂಥರ ಹೆಂಗೆ ಅಂದ್ರೆ ಸರ್, ನಾನು ನಮ್ಮ ಮನೇಲಿ ಗೊತ್ತಿಲ್ದೇನೆ ಹಾಕಿರೋದು ಇದು ದುಡ್ಡನ್ನ. ಗೊತ್ತಾಗುತ್ತೆ, ಆ ಅರ್ಥ ದುಡ್ಡಿಗೆ ಆಗುತ್ತೆ. ನಾನು 40,000 ಬಡ್ಡಿ ಕಟ್ತಾ ಅಂತಂದ್ರೆ ಇದ್ದೀನಿ ಸರ್ ನಾನು. ಕಡಿಮೆ ಅಮೌಂಟ್ ಅಲ್ಲ. ಅದು ಸಿಂಗಲ್ ಪೇರೆಂಟ್ಸ್ ಮೇಲೆ ಒಂದು ಮಗುನ ನೀವು ಸಾಕ್ಬೇಕು, ಜೀವನ ಸಾಗಿಸ್ಬೇಕು, ಅದು ಬೆಂಗಳೂರಲ್ಲಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು ಸರ್. ಬಟ್ ಅರ್ಥ ಮಾಡ್ಕೋಬೇಕು ಇವರು. ಸರ್ ಇವಾಗ ನೋಡಿ ಸರ್, ನಾನು ಇವತ್ತು ಕೂಡ ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರು ಕಾಲ್ ಪಿಕ್ ಮಾಡ್ಲಿಲ್ಲ. ಮ್ಯಾನೇಜರ್ ಭಾರತಿ ಅನ್ನೋರ್ಗೆ ಕಾಲ್ ಪಿಕ್ ಮಾಡ್ಲಿಲ್ಲ ಅವರು. ಅವ್ರು ಇವಾಗ ಹೇಳ್ತಾ ಇರೋದು, ಸರಿ ನೀವು ಸರಿ, ನನ್ನ ನಿಮ್ಗೆ account ನಾನು ಇದು ಗೆ ಮುಗಿಸ್ತೀನಿ. ಹಾ ಸರ್. ಇದು ಇವಾಗ ಒಂದು ವಿಡಿಯೋ ಮುಗಿಸ್ತೀನಿ ನಾನು. ಲಾಂಗ್ Okay. ಆಗುತ್ತೆ, ಜನಗಳಿಗೆ ಬೇಜಾರ್ ಕೂಡ ಆಗ್ಬೋದು. ಇದರಲ್ಲಿ ಬೈಗಳಿದ್ರೆ ಜನಗಳು ಜಾಸ್ತಿ ವಿಡಿಯೋ ನೋಡ್ತಾರೆ ಹಾ ಸರ್. ಅಲ್ವಾ? ಇವಾಗ ನಿಮ್ ಜೊತೆ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡ್ತಿದ್ದೀನಿ. ಇವಾಗ ನಿಮಗೆ ಯಾರು ಮೋಸ ಮಾಡಿದಾರಲ್ಲ ಹೌದು. ಅವ್ರಿಗೆ ತಗೊಳ್ಳೋಣ ಲೈನ್ ಮೇಲೆ. ರೆಡಿ ಇದೀರಾ? ಹಾ ಸರಿ ಸರ್. ನಿಮ್ ಮುಂದ್ಗಡೆನೆ ಮಾತಾಡ್ತೀನಿ. ಶಿವಸುಬ್ರಹ್ಮಣ್ಯ ಅವರಿಗೆ ಕಾಲ್ ಮಾಡ್ದೋ, ಅವ್ರಿಗೆ ಇಲ್ಲಾಂದ್ರೆ ಭಾರತಿ ಅವ್ರಿಗೆ ಮಾಡಿದ್ರೆ ಭಾರತಿ ಅವ್ರಿಗೆ ಮಾಡಿದ್ರೆ, ಕವಿತಾ ಅವ್ರಿಗೆ ಮಾಡಿದ್ರೆ ಕವಿತಾ ಅವ್ರಿಗೆ ಮಾಡಿ. ಕವಿತಾ ನೋಡಿ ಅವ್ರಿಗೆ ಮಾಡಿ ಸರ್, ಅವ್ರ ಹತ್ರನೇ ಪಾಪ ಕೇಳಿ ಇವರು ನಾವು. ಇವರು ಸಿಂಗಲ್ ಪೇರೆಂಟ್ಸ್ ವ್ಯಕ್ತಿ. ಇಲ್ಲೇ ನಮ್ ಕರ್ನಾಟಕದವ್ರೆ, ಕನ್ನಡದವ್ರೆ. ಒಂದು ಮಗಳು ತಗೊಂಡು ಜೀವನ ಸಾಗಿಸ್ಬೇಕು, ಅದು ಕೂಡ ಮನೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ತುಂಬಾ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಸೊ ಆ ಕಾರಣದಿಂದ ಅದು ಏನೋ ಬೇರೆ ಕೆಲಸ ಮಾಡ್ತಾ ಇರೋದು ಹಲವಾರು ಕಾರಣಗಳಿಂದ ಇವ್ರು ಮನೇಲಿ ಇದ್ಕೊಂಡು ಕೆಲಸ ಮಾಡ್ಬೇಕು ಅಂತ ಸರ್ಚ್ ಮಾಡ್ತಾ ಇರುವಾಗ ಇಂಥ ಪ್ಲಾಟ್ಫಾರ್ಮ್ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಥ್ರೂ. ಸೊ ಅವಾಗ ಇವ್ರೇನ್ ಮಾಡ್ತಾರೆ, ನಾವು ಮನೇಲಿ ಇದ್ಕೊಂಡು ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡಿ ಅರ್ನ್ ಮಾಡ್ಬೋದಲ್ಲ ಅಂತ ಥಿಂಕಿಂಗ್ ಇಟ್ಕೊಂಡು ಎಷ್ಟೋ ಹೌಸ್ ವೈಫ್ ಅವರು ಈ ಫಾರ್ಮ್ ನ ಫಿಲ್ಅಪ್ ಮಾಡ್ತಾರೆ. ಈ ಫಾರ್ಮ್ ನ ಫಿಲ್ಅಪ್ ಮಾಡಿದ್ಮೇಲೆ ಯಾವ ರೀತಿ ಸ್ಕ್ಯಾಮ್ ಆಗಿದೆ ನೀವೇ ಥಿಂಕ್ ಮಾಡಿ. ಬಲರಾಮ್ ರಾಠೋಡ್ ಮಾತಾಡ್ತಾ ಇರೋದು, ವಿಡಿಯೋಗಳು ಮಾಡ್ತಾ ಇರೋದು ಏನಕ್ಕೆ ಉದ್ದೇಶ ಅಂತ ಸ್ವಲ್ಪ ತಿಳ್ಕೊಳ್ರಿ. ಕಲಿಯುಗದಲ್ಲಿ ಕಲ್ಕೊಂಡು ಒಳ್ಳೆಯವನಾಗು, ಕೆಟ್ಟವನಾಗಿ ಕಲಿಯುಗದಲ್ಲಿ ರಾಕ್ಷಸರ ಜೀವನ ಮಾಡಬೇಡ. ನಿಜವಾಗ್ಲೂ ಮನುಷ್ಯತ್ವ, ವ್ಯಕ್ತಿತ್ವ, ಮಾನವೀಯತೆ ಇದ್ರೆ ನಿಯತ್ತಾಗಿ ಹೇಳಿ ದುಡಿ ಸ್ವಾಮಿ. ₹1 ತಿಂದ್ರುವೆ ನಿಯತ್ತಾಗಿ ದುಡಿ, ಹೊಟ್ಟೆಗೆ ನೆಮ್ಮದಿ ಸಿಗತ್ತೆ. ನೀ ಕೋಟಿಗಟ್ಲೆ ಅರ್ನ್ ಮಾಡಿದ್ರುವೆ ನೆಮ್ಮದಿ ಇಲ್ಲದ ಜೀವನ ಸ್ವರ್ಗಕ್ಕೂ ಹೇಳಬೇಡ ಮುಂದಿಂದು. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಇದು ಪಾರ್ಟ್ 1 ಆಗಿರುತ್ತೆ. ಇವಾಗ ಮೇಡಮ್ ಅವ್ರಿಗೆ ಕೇಳ್ತಿದ್ದೀರಾ, ಏನೇನೋ ಹೇಳ್ತಾವ್ರೆ, ಮುಂದೆ ಕಂಟಿನ್ಯೂ ಮಾಡ್ತೀನಿ ಇದನ್ನ. ತುಂಬಾ ಬಡ್ಡಿ ಮಕ್ಕಳು ಕೇಳ್ತಿದಾರಲ್ಲ ಪ್ರೂಫ್ ಅಂತ, ತಗೊಳ್ಳಿ. ಇವ್ರಂತ ಎಷ್ಟು ಜನಗಳು ನೀವು ನನಗೆ ಪ್ರೂಫ್ ಕೊಡಕ್ ಬಂದ್ರೆ ಡೆಫಿನೆಟ್ಲಿ ನಾನು ಇವ್ರ ಮೇಲೆ ಆಕ್ಷನ್ ತಗೊಂತೀನಿ. ಮಾತಾಡಿದ್ದೀನಿ, ದೊಡ್ಡ ಸಂಘ ಇದೆ, ಅವರು ಇಡೀ ಭಾರತ ದೇಶದಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಮಾತಾಡಿದ್ದೀನಿ. ನೀವೆಲ್ಲರೂ ಮೋಸ ಹೋಗಿರೋ ಜನಗಳು ನನಗೆ ಸಪೋರ್ಟ್ ಮಾಡಕ್ ನಿಂತ್ರೆ ಡೆಫಿನೆಟ್ಲಿ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋರ ಮೇಲೆ ಆಕ್ಷನ್ ತಗೊಳಕ್ಕೆ ರೆಡಿ ಆಗ್ತೀವಿ. ಸೊ ಇಫ್ ನಿಮಗೆ ಏನಾದ್ರೂ ನಮ್ಮ ಕೆಲಸ ಕಾರ್ಯಗಳು ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅನ್ಯಾಯವಾಗಿದ್ರೆ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೂಫ್ ಸಮೇತ ನಮ್ಮ ಜೊತೆ ಕಾಲ್ ಮಾಡಿ, ಮಾತಾಡೋಣ, ಡಿಸ್ಕಸ್ ಮಾಡಿ. ಅಬೌಟ್ ಇದು ಪಬ್ಲಿಕ್ ಅಲ್ಲಿ ಚರ್ಚೆ ಆಗಲಿ, ಪರ್ಸನಲಿ ಬೇಡ, ಪಬ್ಲಿಕ್ ಅಲ್ಲೇ ಚರ್ಚೆ ಆಗ್ಲಿ. ನಾನ್ ಮಾಡ್ತಾರೋ ಸರಿ ಇದೆಯಾ, ಅವ್ರು ಮಾಡ್ತಾರೋ ಸರಿ ಅದ ಗೊತ್ತಾಗಿ ಆಮೇಲೆ ಏನಂತಾರಲ್ಲ, ನಾವು ಶೂಟ್ ಮಾಡೋರಲ್ಲ, ನೀಟಾಗಿ ಮಾತಾಡೋಣ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬಾ ಲಾಂಗ್ ಆಗುತ್ತೆ, ನೋಡಕ್ಕೆ ತುಂಬಾ ನಿಮಗೆ ಬೇಜಾರಾಗ್ಬೋದು. ಏನೋ ಇವನೇನು ದುಡ್ಡು ಅರ್ನ್ ಮಾಡ್ತಾವನಿ ಅಂತ. ದುಡ್ಡು ಅರ್ನ್ ಮಾಡೋನಾಗಿದ್ರೆ ಮೇಡಮ್ ನಾನು ಯಾವ ರೀತಿ ಕಾಣ್ತೀನಿ ನಿಮ್ಗೆ? ಇಲ್ಲ ಸರ್, ಪರವಾಗಿಲ್ಲ. ನೀವು ಹೆಲ್ಪ್ ಮಾಡ್ತೀರಾ ಅಂತಾನೆ ನಾನು ನಿಮ್ಗೆ ಕಾಲ್ ಮಾಡಿದ್ದು. ವಿಡಿಯೋಗಳು ನೋಡಿದ್ರ ನಂದು ನೀವು? ನಾನು ಎಲ್ಲಾ ಸರ್, ಇದಕ್ಕೆ ಮುಂಚೆ ನಿಮ್ದು ವಿಡಿಯೋ ನನಗೆ ಸಿಕ್ಕಿದ್ರೆ ನನ್ನ ನಿಜ ಜಾಯ್ನಿಂಗ್ ಆಗ್ತಾ ಇರ್ಲಿಲ್ಲ, 260 ಮಾಡ್ಕೊಂತಿರ್ಲಿಲ್ಲ. ನನ್ಗೆ ಆಮೇಲೆ ಸಿಕ್ತು ನಿಮ್ ವಿಡಿಯೋ ನೋಡಿ. ಆದ್ಮೇಲೆ ನನ್ಗುನು ಇವ್ರ ಕಡೆಯಿಂದ ಏನಾದ್ರು ಹೆಲ್ಪ್ ಸಿಗ್ಬಹುದಾ ಅಂತ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲೂ DM ಮಾಡಿದ್ದೆ. ಮತ್ತೆ ನಿಮ್ ನಂಬರ್ ತಗೊಂಡು ವಾಟ್ಸ್ಆಪ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿದೆ. ಸೊ ಅದೇ ರೀತಿ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಗೆ ಎಲ್ಲ ವಾಟ್ಸ್ಆಪ್ ನಂಬರ್ ಸಿಗುತ್ತೆ. ಆಫ್ಟರ್ ವಿಲ್ ಡೆಫಿನೆಟ್ಲಿ ಇದೇ ರೀತಿ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಸೊ ನಿಮ್ದು ಕೂಡ ದುಡ್ಡು ಅನ್ಯಾಯವಾಗಿ ಹೋಗಿದ್ರೆ ಅದಕ್ಕೆ ನಾನು ಸಪೋರ್ಟ್ ಆಗಿರ್ತೀನಿ. ನೋಡಿ, ಯಾವ್ದೋ ಕೆಲಸ ಮಾಡ್ಬೇಕಂತಂದ್ರೆ ಸ್ವಲ್ಪ ಆದ್ರೂ ಸಮಯ ಬೇಕಾಗುತ್ತೆ. ನೀವು ಕೊಡಕ್ಕೆ ರೆಡಿ ಆದ್ರೆ ಡೆಫಿನೆಟ್ಲಿ ಬರ್ರಿ. ಹೊಸದಾಗಿ ಯಾರಾದ್ರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತವ್ರೆ ಫಾರ್ ಎವರ್ ಲಿವಿಂಗ್ ದವರು ಬಲರಾಮ್ ರಾಠೋಡ್ ಬರೀ ಯೂಸ್ಗೋಸ್ಕರ ದುಡ್ಡು ಅರ್ನ್ ಮಾಡೋಸ್ಕರ ಮಾಡ್ತಿದ್ದಾನೆ, ಅದು ಗೊತ್ತಾಗ್ಲಿ.
ಯಾರ ಬುಟ್ಟಿಯಲ್ಲಿ ಯಾರಿದಾರೋ ಯಾರಿಗೆ ಏನೋ ಅಂತಾರಲ್ಲ ಆ ರೀತಿ ಆಗ್ಬಾರ್ದು. ನೋಡುವ, ಉತ್ತರ ಕರ್ನಾಟಕದವರು ಖಾರ ರೊಟ್ಟಿ ತಿನ್ಕೊಂಡು ಕೋಪ ಜಾಸ್ತಿ ಇರತ್ತೆ, ಬಟ್ ನಿಯತ್ತಾಗಿರ್ತೀವಿ. ಬ್ರದರ್, ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಮತ್ತೆ ಸಿಗ್ತೀನಿ ಪಾರ್ಟ್ 2. ಇದೇ ಇವರೇ ಇದು ಏನೋ ಮಾತಾಡ್ತಿದ್ದೀನಲ್ಲ, ಇವ್ರ ಟಾಪಿಕ್ ಮೇಲೆ ಮಾತಾಡ್ತೀನಿ ಪಾರ್ಟ್ 2 ಅಲ್ಲಿ. ಬಾಯ್ ಬಾಯ್, ಬಡಾಕ್ ಹೇಳೋಣ. ಶ್ರೀ ರಾಧೆ ರಾಧೆ.